ಪ್ರಕೃತಿಯ ವರದಾನವಾದ ಪಶ್ಚಿಮ ಘಟ್ಟದ ಭೈರಾಪುರದ ನಾನಿ ಭೈರೇಶ್ವರ ದೇವಸ್ಥಾನದಿಂದ ನೈಜ ಚಾರಣದ ಹಾದಿ ಶುರುವಾಗುತ್ತೆ. ಇಲ್ಲಿಂದ ಸುಮಾರು 4 ಕಿಲೋಮೀಟರ್ ದೂರದಲ್ಲಿರೋ ಈ ಬೆಟ್ಟವನ್ನು ನಡೆದುಕೊಂಡೇ ಹತ್ತಬೇಕು. ಅದು ಕೂಡ ಕಡಿದಾದ ರಸ್ತೆಯಲ್ಲಿ ಕಲ್ಲು ಮಣ್ಣು ಎನ್ನದೆ ಗುಡ್ಡವನ್ನು ಹತ್ತೋ ರೋಮಾಂಚನಕಾರಿ ಅನುಭವ ರೋಚಕವೇ ಸರಿ. ಕಾಫಿ ನಾಡು ಚಿಕ್ಕಮಗಳೂರು ಪ್ರವಾಸಿಗರ ಪಾಲಿನ ಅಕ್ಷಯ ಪಾತ್ರೆ. ನೋಡುಗರ ಕೇಳುಗರ ಭಾವನೆಗಳಿಗೆಲ್ಲ ಜೀವ ತುಂಬೋ ಜೀವ ವೈವಿಧ್ಯಮಯ ತಾಣವಿದು. ಭೂಲೋಕದ ಸ್ವರ್ಗವೆನಿಸಿರುವ ಈ ನೆಲದಲ್ಲಿ ಬೆಳಕಿಗೆ ಬಾರದ ಅದೆಷ್ಟೋ ಸುಂದರ ತಾಣಗಳ ಪೈಕಿ ಭೈರಾಪುರದ ಈ ಎತ್ತಿನ ಭುಜವೂ ಕೂಡ ಒಂದಕ್ಕೊಂದು ಅಂಟಿಕೊಂಡಿರೋ 9 ಗುಡ್ಡಗಳು ಏಷ್ಯಾ ಖಂಡದಲ್ಲಿ ಅತಿ ರೋಮಾಂಚನಕಾರಿ ಟ್ರೆಕ್ಕಿಂಗ್ ಪಾಯಿಂಟ್ ಅಂತ ಹೆಸರುವಾಸಿಯಾಗಿರೋ ಈ ಶಿಶಿಲ ಗುಡ್ಡ ದೂರದಿಂದ ನೋಡಿದ್ರೆ ಈ ರಮಣೀಯ ತಾಣ ಎತ್ತಿನ ಭುಜದ ಹಾಗೆ ಕಾಣಿಸೋದ್ರಿಂದ ಈ ಸ್ಥಳಕ್ಕೆ ಎತ್ತಿನ ಭುಜ ಅನ್ನೋ ಹೆಸರು ಕೂಡ ಬಂದಿದೆ. ಈ ಬೆಟ್ಟವನ್ನು ಹತ್ತೋ ಸಾಹಸಕ್ಕೆ ಬಿದ್ದಾಗ ಸಾಕು ಎಂಬ ಸೋಲು ನಮ್ಮನ್ನು ಏರದಂತೆ ತಡೆಯುತ್ತೆ. ಆದರೆ ಮುಂದೆ ನಡೆಯದಂತೆ ತಡೆಯೋ ಸುಸ್ತು ಸೋಲನ್ನು ಹಿಮ್ಮೆಟ್ಟಿಸಿ ಹೆಜ್ಜೆ ಹಾಕಿ ಬೆಟ್ಟ ಏರಿದರೆ ಸಿಗೋ ಭೂಲೋಕದ ಸ್ವರ್ಗವೇ ಚಿಕ್ಕಮಗಳೂರಿನ ಚೆಲುವಿನ ತಾಣ, ಚಾರಣಿಗರ ಚಿತ್ತಾರದ ಹಾದಿ, ಈ ನಮ್ಮ ಕರ್ನಾಟಕದ ಹೆಮ್ಮೆಯ ತಾಣ ಎತ್ತಿನ ಭುಜ.